ಬೆಂಗಳೂರಿಗರಿಗೆ ಮೆಟ್ರೋ ಬಳಿಕ ಆಟೋ ಶಾಕ್ ಕೂಡ ಎದುರಾಗಲಿದೆ. ಆಟೋ ಮೀಟರ್ ದರ ಏರಿಕೆಗೆ ಮುಹೂರ್ತ ಫಿಕ್ಸ್ ಆದಂತೆ ಕಾಣಿಸ್ತಿದೆ. ಶೀಘ್ರದಲ್ಲೇ ಆಟೋ ಮೀಟರ್ ದರ ಏರಿಕೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗ್ತಿದೆ. ಮಾರ್ಚ್ 12ನೇ ತಾರೀಕು ಸಂಚಾರ ಪೂರ್ವ ವಿಭಾಗದ ಡಿಸಿಪಿ ಕಚೇರಿಯಲ್ಲಿ ಸಭೆ ಕರೆಯಲಾಗಿದೆ. ಕಳೆದ ವರ್ಷವೇ ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳಲಾಗಿತ್ತು. 1 ಕಿಲೋಮೀಟರ್ಗೆ 5 ರೂಪಾಯಿ, 2 ಕಿಲೋಮೀಟರ್ಗೆ 10 ರೂಪಾಯಿ ಏರಿಕೆ ಮಾಡಿ ಅನ್ನುವಂಥ ಪ್ರಸ್ತಾವನೆ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳಿರ್ಬೋದು, ಪ್ರಾದೇಶಿಕ ಅಧಿಕಾರಿಗಳ ಜೊತೆ ಸಭೆ ಕರಿತೀವಿ ಅಂತ ಹೇಳಿದ್ರು. ಅದರಂತೆ ಮಾರ್ಚ್ 12ಕ್ಕೆ ಈ ಮೀಟಿಂಗ್ ನಡೆಯುತ್ತೆ. ಇದೀಗ ಆಟೋ ಮೀಟರ್ ದರ 2 ಕಿಲೋಮೀಟರ್ಗೆ 30 ರೂಪಾಯಿ ಇದೆ. ಇದನ್ನ 40 ರೂಪಾಯಿಗೆ ಏರಿಕೆ ಮಾಡಬೇಕು ಅನ್ನೋದು ಆಟೋ ಚಾಲಕರ ಮನವಿ. ಈ ತಿಂಗಳ 12ನೇ ತಾರೀಕಿನಂದು ಈ ಸಭೆ ನಡೆಯುತ್ತೆ. ಸಭೆಯಲ್ಲಿ ಏರಿಕೆಗೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ನೋಡಿ, ಈಗಾಗಲೇ ಅನೇಕ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಅಗತ್ಯ ವಸ್ತುಗಳನ್ನ ಕೊಂಡ್ಕೊಳ್ಳೋದಕ್ಕೆ ಎಲ್ಲವೂ ಕೂಡ ದುಬಾರಿ ಆಗಿದ್ದಾವೆ. ಬಟ್ ಜನರ ಸ್ಯಾಲ್ರಿ ಏರಿಕೆ ಆಗ್ತಾ ಇಲ್ಲ, ಅವರ ಸಂಬಳ ಏರಿಕೆ ಆಗ್ತಾ ಇಲ್ಲ. ಜೊತೆಗೆ ಅವ್ರ ದಿನನಿತ್ಯವೂ ಕೂಡ ದುಡಿತಾರೆ. ದುಡಿದ್ರೂ ಕೂಡ ಅವರಿಗೆ ಜೀವನ ನಡೆಸೋದಕ್ಕೆ ಬೇಕಾಗಿರುವಂಥ ಹಣ ಸರಿಯಾಗಿ ಸಿಗ್ತಾ ಇಲ್ಲ. ಅದರ ಬೆನ್ನಲ್ಲೇ ಈಗ ಗ್ರಾಹಕರಿಗೆ ಮತ್ತೊಂದು ಬರೆ ಎಳಿತಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಮತ್ತೊಂದು ಕಡೆ ಬಸ್ ಟಿಕೆಟ್ ದರ ಏರಿಕೆ ಆಗಿದೆ, ಮೆಟ್ರೋ ದರವೂ ಕೂಡ ಪರಿಷ್ಕರಣೆ ಆಗ್ತಾನೆ ಇದೆ, ಕೆಲವೊಂದು ಕಡೆ ಏರಿಕೆ ಆಗಿದೆ. ಅದರ ಬೆನ್ನಲ್ಲೇ ಈಗ ಆಟೋ ಮೇಲೆ ಡಿಪೆಂಡ್ ಆಗೋಣ ಅಂತ ಅಂದರೆ ಆಟೋ ದರ ಕೂಡ ಏರಿಕೆ ಆಗುವಂಥ ಸಾಧ್ಯತೆ ಇದೆ. 40 ರೂಪಾಯಿ ಅಂದರೆ 2 ಕಿಲೋಮೀಟರ್ಗೆ 30 ರೂಪಾಯಿ ಇದ್ದನ್ನ 40 ರೂಪಾಯಿ ಮಾಡಿ ಅಂತ. ಅದೇ ರೀತಿಯಾಗಿ 1 ಕಿಲೋಮೀಟರ್ಗೆ ಇರುವಂಥದ್ದು ಕೂಡ 5 ರೂಪಾಯಿ ಹೆಚ್ಚಳ ಮಾಡಿ ಅಂತ ಆಟೋ ಚಾಲಕರ ಸಂಘ ಈಗಾಗಲೇ ಮನವಿ ಮಾಡಿಕೊಂಡಿದೆ. ಇದುವರೆಗೂ ಕೂಡ ನೀವು ಏರಿಕೆ ಮಾಡಿಲ್ಲ, ಯಾವಾಗಲೂ ಏರಿಕೆ ಮಾಡಿದ್ದು, ನಾವು ಪ್ರಸ್ತಾವನೆ ಇಡ್ತಾನೆ ಇದ್ದೀವಿ, ನೀವು ಏರಿಕೆ ಮಾಡ್ತಾ ಇಲ್ಲ ಅನ್ನೋದು ಆಟೋ ಚಾಲಕರ ಆಗ್ರಹ. ಬಟ್ ಈಗ ಈ ರೀತಿ ಏರಿಕೆ ಮಾಡಿದರೆ ಗ್ರಾಹಕರಿಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ, ಎಲ್ಲವೂ ಕೂಡ ದುಬಾರಿ ಆಯಿತು ಅಂದರೆ ಬೆಂಗಳೂರಿನ ಜೀವನ ನಡೆಸೋದು ಹೇಗೆ ಅನ್ನೋದೇ ಒಂದು ದೊಡ್ಡ ಸಂಕಷ್ಟ ಸವಾಲಾಗ್ಬಿಟ್ಟಿದೆ. ಹಾಗಾಗಿ ಜನಸಾಮಾನ್ಯರಿರ್ಬೋದು, ಅದರಲ್ಲಿ ಬಡವರು ಇರ್ತಾರೆ, ಮಧ್ಯಮ ವರ್ಗ ಇರುತ್ತೆ, ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಆಟೋ ಮೇಲೆ ಡಿಪೆಂಡ್ ಆಗಿರ್ತಾರೆ, ಇಲ್ಲ ಮೆಟ್ರೋ ಮೇಲೆ, ಇಲ್ಲಾಂದರೆ ಬಸ್ ಮೇಲೆ. ಬಟ್ ಎಲ್ಲವೂ ಕೂಡ ದುಬಾರಿ ಆದರೆ ಹೇಗೆ ಜೀವನ ನಡೆಸೋದು? ಬೆಂಗಳೂರಿನ ಜೀವನವೇ ಇಷ್ಟೊಂದು ಕಾಸ್ಟ್ಲಿ ಆಗಿಬಿಟ್ರೆ ದಿನನಿತ್ಯವೂ ಕೂಡ ಓಡಾಡುವಂಥದ್ದಕ್ಕೆ ಆಟೋ ಬೇಕು, ಮತ್ತೊಂದು ಕಡೆ ಬಸ್ ಬೇಕು, ಇನ್ನು ಕೆಲವರು ಮೆಟ್ರೋ ಮೇಲೆ ಡಿಪೆಂಡ್ ಆಗಿರ್ತಾರೆ. ಎಲ್ಲವೂ ದುಬಾರಿ ಆಗಿಬಿಟ್ರೆ ಹೇಗೆ ಓಡಾಡಬೇಕು? ನಡ್ಕೊಂಡು ಹೋಗ್ತೀವಿ ಅನ್ನೋದಕ್ಕೆ ಹತ್ತಿರ ಇರುತ್ತಾ ಆಫೀಸೇನು? ಹೋಗಲೇಬೇಕು, ಆಟೋಗೆ ಹೋಗಲೇಬೇಕು ಅನಿವಾರ್ಯವಾಗಿ, ಅಥವಾ ಮೆಟ್ರೋಗೆ ಹೋಗಲೇಬೇಕು. ಹೀಗಾಗಿ ಗ್ರಾಹಕರಿಗೆ ಒಂದಾದ ಮೇಲೆ ಒಂದು ದರ ಏರಿಕೆಯ ಬರೆ ಎಳಿತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕರ ಸಂಘ ಇಟ್ಟಿರುವಂಥ ಪ್ರಸ್ತಾವನೆಯನ್ನು ಒಪ್ಕೊಳ್ಳುತ್ತಾ ಸರ್ಕಾರ, ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನು ಹೇಳ್ತಾರೆ? ದರ ಏರಿಕೆ ಆಗಿದ್ದೇ ಆದಲ್ಲಿ ಎಲ್ಲವೂ ಕೂಡ ಗ್ರಾಹಕರಿಗೆ ದುಬಾರಿ ಆಗ್ಬಿಡುತ್ತೆ. ಬೆಂಗಳೂರಿನ ಜೀವನವೇ ಒಂದು ದುಬಾರಿ ಜೀವನ. ಅದರ ಬೆನ್ನಲ್ಲೇ ಈ ರೀತಿಯಾಗಿ ಎಲ್ಲವೂ ದರ ಏರಿಕೆ ಆಗಿಬಿಡ್ತು ಅಂದರೆ ಹೇಗೆ ನಿಭಾಯಿಸ್ಕೊಂಡು ಹೋಗೋದು ಅಂತ ಅನೇಕರು ಏನು ಮಾಡ್ತಾರೆ, ಅವತ್ತಿನ ದಿನದ ಕೂಲಿ ಜೀವನದಲ್ಲೇ ಎಷ್ಟು ಬರುತ್ತೋ ಕೂಲಿ ನಾಲಿ ಮಾಡಿ ಅದರಲ್ಲೇ ಜೀವನ ಮಾಡ್ತಿರ್ತಾರೆ. ಬಸ್ಸಲ್ಲಿ ಓಡಾಡಬೇಕು ಅಂತಾದರೆ ಬಸ್ ಟಿಕೆಟ್ ದರನೂ ಹೆಚ್ಚಿಗೆ ಆಗಿಬಿಟ್ಟಿದೆ. ಮತ್ತೊಂದು ಕಡೆ ಇನ್ನು ಕೆಲವರು ಮಧ್ಯಮ ವರ್ಗದವರು ಇರ್ತಾರೆ, ಅವ್ರಿಗೂ ಆಟೋದ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅವ್ರಿಗೂ ಇದು ಸಂಕಷ್ಟ. ಹಾಗಾಗಿ ನೋಡೋಣ